ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ. ವಾವ್, ಇಲ್ಲಿಂದ ನೆಲವಿಲ್ಲ ಅಂತಿದ್ದಾರೆ ಗಾಯ್ಸ್ ಈ ಫೋರ್ಟ್ಗೆ. ಎಲ್ಲಿ ಮಾಡ್ತಿದ್ದೀವಿ ಗೊತ್ತಾ? ಹೇಳೋ ಮಡಿಗಯ್ಯಮ್ಮ ನಾನಕ್ಕೆ ಮೀನಕ್ಕೆ. ನೋಡಿ ಗಾಯ್ಸ್ ಹೆಂಗ್ ಆಟ ಆಡ್ಕೊಂತಾರೆ. ಇದಕ್ಕೋಸ್ಕರ ಆದ್ರೆ ನನಗೆ 2 ಮಿಲಿಯನ್ ವ್ಯೂಸ್ ಬರ್ಬೇಕು ಈ ವಿಡಿಯೋಗೆ, ಏನಂತೀರಾ ಗಾಯ್ಸ್? ಸೊ ಇವತ್ತಿಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ನಾವು ಇವತ್ತು ಗೋಕರ್ಣ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಅದು ಲಾಸ್ಟ್ ಟೈಮ್ ನಾವು ಆ್ಯಕ್ಚುಲಿ ಒಂದು ಫ್ರೆಂಡ್ಸ್ ಗ್ರೂಪ್ ಹೊರಡ್ತಾ ಇರೋದು. ಈ ಫ್ರೆಂಡ್ಸ್ ಗ್ರೂಪು ನಾನು ಕಾಲೇಜ್ ಇದ್ದಾಗಿಂದನೂ ನಮ್ಮ ಮೆಜಾರಿಟಿ ಆಫ್ ದ ಟೈಮ್ ಒಟ್ಟಿಗೆ ಹೋಗಿರೋದು. ಸೊ ಈಗ ನಾವು ಲಾಸ್ಟ್ ಟೈಮ್ ನೋಡಿದಾಗ ಅಮಿತ್ ಕಾರ್ತಿಕ್ ಅಷ್ಟೇ ನೋಡಿದ್ವಿ. ಇವತ್ತು ಈ ಸತಿ ನಾನು ಎಲ್ಲರನ್ನೂ ತೋರಿಸ್ತೀನಿ. ಸೊ ನಾವು ಬಂದ್ವಿ. ಇವನು ಗೊತ್ತು, ನಾನು ಹೇಳಿದೆ ಸಮ್ಮೇದು ನಮ್ಮಣ್ಣ ಕಾರ್ತಿಕ್ ಉದಯ್ಪುರಲ್ಲಿ. ಇವಳು ಸಹನಾ ಅಂತ, ಇವಳು ಸಿರಿ, ಇವಳು ಪ್ರೀತಿ, ನಮ್ಮಣ್ಣ ದೊಡ್ಡಣ್ಣ, ನಮ್ಮಣ್ಣ. ಗೈಸ್ ನಾವಿವಾಗ ನಮ್ಮ ರೆಸಾರ್ಟಿಗೆ ರೀಚ್ ಆಗಿದ್ದೀವಿ. ಇದೇ ನಮ್ಮ ರೆಸಾರ್ಟು. ಅದಿಷ್ಟು ಕಾಣಿಸ್ತಿದೆ ನನಗೂ, ಕಾಣಿಸ್ತಿದ್ದೇನಾ? ಓಕೆ. ಸೊ ಇವಾಗ ನಾವು ಬಂದಿದ್ದೀವಿ. ನಾವೀಗ ಸ್ವಲ್ಪ ಓಪನ್ ಮಾಡೋಕೆ ಕಾಯ್ತಿದ್ದೀವಿ. ನನ್ನ ಜೊತೆಲಿ ಅಮಿತು ಇದ್ದಾರೆ. ನಾನು ಏನಕ್ಕೂ ಗೊತ್ತಿಲ್ಲ, ಕ್ಯಾಮ್ರಾ ಆನ್ ಮಾಡಿದ್ರೆ ಇವ್ನು ಮಾತಾಡಲ್ಲ. ಸೊ ಇವರೆಲ್ಲರೂ ತೋರಿಸ್ತೀನಿ. ಈಗ ಒಬ್ಬೊಬ್ಬರೇ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಇದು ಆ ರೆಸಾರ್ಟು. ಸೊ ಇದರಿಂದ ವ್ಯೂ ಹೆಂಗಿದೆ ಅಂತ ಅಂದರೆ, ಸೊ ನಾವಿಲ್ಲಿ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಂಗೆ ಮಾತಾಡಿ ಬ್ರೇಕ್ಫಾಸ್ಟಿಗೆ ರೆಡಿ ಆಗ್ತೀವಿ. ಸೊ ಗೈಸ್ ನಾವೀಗ ರೆಡಿ ಆಗಿದ್ದೀವಿ. ರೆಡಿ ಆಗಿಬಿಟ್ಟು ಇವ್ರು ಸ್ವಲ್ಪ ಫೋಟೋಶೂಟ್ ಮಾಡ್ತಿದ್ದಾರೆ, ತೋರಿಸ್ತೀನಿ. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಏನಿತ್ತಂದರೆ, ನಾವೆಲ್ಲ ಇಲ್ಲಿ ಬೀಚಲ್ಲಿ ಆಟ ಆಡಿಬಿಟ್ಟು ಹೋಗಿ ಸ್ನಾನ ಮಾಡೋಣ ಅಂತ ಇತ್ತು. ಬಟ್ ಇದು ವೇವ್ಸ್ ಭಾಳ ಜಾಸ್ತಿ ಇರೋದ್ರಿಂದ ಯಾರಿಗೂ ಏನು ಅಲೌ ಮಾಡ್ತಿಲ್ಲ. ಅದಕ್ಕೆ ಸೊ ಫೋಟೋಶೂಟ್ಗೋಸ್ಕರ ಒಂದೇ ಅಂತ ನಾವು ಅಂದ್ಕೊಂಡಿರೋದು. ಸೊ ಅದಕ್ಕೆ ನಮ್ಮ ಕಾರ್ತಿಕ್ ಅಣ್ಣನ ಫೋಟೋಶೂಟ್ ಮಾಡಿ. ಭಾಳ ಚೆನ್ನಾಗಿದೆ. ವೇವ್ಸು ಭಾಳ ದೊಡ್ಡದಾಗಿ ಬರ್ತಾ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಎಲೆಗಳು ಇಷ್ಟೊಂದು ಜಾಸ್ತಿ ಇರ್ತದೆ ಅಂತ. ಆ್ಯಕ್ಚುಲಿ ಇದು ಆಫ್ ಸೀಸನ್ನು. ನಾವು ಆದರೆ ಎಕ್ಸ್ಪೆಕ್ಟ್ ಮಾಡಿದ್ದರೆ ಇಷ್ಟು ಜಾಸ್ತಿ ಅಲೆಗಳು ಇರ್ತವೆ ಅಂತ. ನಾನು ಫೋಟೋ ತೆಗೆಸ್ಕೋಬೇಕಂತ ಆಸೆ ಇದೆ. ಇವರು ಭಾಳ ಬ್ಯುಸಿ ಇದ್ದಾರೆ. ಮಾಡ್ಕೊಂಡು ನಾವು ಬ್ಲಾಗ್ ಮಾಡೋಣ ಸಾಕಷ್ಟೇ. ಸೊ ಇಲ್ಲೆಲ್ಲರೂ ಅವ್ರವ್ರ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ನಮ್ಮ ಅಮಿತ್ ಅಣ್ಣ ಗರ್ಲ್ಸ್ದು ಫೋಟೋಶೂಟ್ ಮಾಡ್ತಾ ಇದ್ದಾನೆ. ಅವ್ರು ಅದಕ್ಕೆ ಕೆಲವೊಂದು ಪೋಸಸ್ ಕೊಡ್ತಾರೆ. ಹಾಗೆ ಸಮ್ಮಿದ್ದು ಕಾರ್ತಿಕ್ ಫೋಟೋ ತೆಗೆಸ್ಕೊಂಡು ನಾವಿನ್ನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೊರಡ್ತೀವಿ. ಓಕೆ ಗೈಸ್, ನಮ್ದೀಗ ಬ್ರೇಕ್ಫಾಸ್ಟ್ ಆಯಿತು. ಎಲ್ಲರೂ ತಿಂದು ಮುಗಿಸಿದ್ದಾರೆ. ಅವಳು ಹೋಗ್ಬಿಟ್ಟು ಆ ಚಿಕ್ಕ ಮಗುಗೆ ಬಾಯ್ ಹೇಳ್ತಿದ್ದಾಳೆ.
ನಮಗೋಸ್ಕರ ಅಲ್ಲಿ ಕಾರು ಕಾಯ್ತಾ ಇದೆ, ಹೋಗೋದು ಸಿಗೋಣ. ಸೊ ಗಾಯ್ಸ್, ನಾವೀಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಕ್ಯಾಬ್ ಹತ್ಕೊಂಡು ಮಿರ್ಜಾನ್ ಫೋರ್ಟು ಮತ್ತು ಯಾಣ ಕೇವ್ಸ್ಗೆ ಹೋಗ್ತಿದ್ದೀವಿ. ಇದರಲ್ಲಿ ಯಾರಿಗೂ ಯಾವ್ದ್ರದ್ದು ಹಿಸ್ಟ್ರಿ ಗೊತ್ತಂದ್ರಿ? ಯಾಣ ಕೇವ್ಸ್ ಹಿಸ್ಟ್ರಿ ಗೊತ್ತಂತೆ. ಅವ್ರಿಗೆ ಒಂದು ಮಾತು ಕೇಳೋಣ. ಯಾರಿಗಪ್ಪ ಗೊತ್ತಿರೋದು ಇಲ್ಲಿ? ನೋಡ್ತಿದ್ದು ಇವಳು ಗೈಸ್ ಡಾಕ್ಟರ್ ಬ್ರೋದು, ನಾವಲ್ಲ. ಓ, ಇವರು ಡಾಕ್ಟರ್ ಬ್ರೋದು. ನಮ್ದ್ರಲ್ಲಿ ಒಳ್ಳೆ ಸಿಂಗರ್ ಇವನು, ಕೇಳಿಸ್ಕೊಡು. ನಾನು ಹೇಳಿದ ತಕ್ಷಣ ಮಾತಾಡೋದೇ ಇಲ್ಲ, ತೋರಿಸ್ತಾರೆ. వచ్చిందమ్మా ఏడో మడికయ్యమ్మ ನಾನಕ್ಕೆ ನೀನಕ್ಕೆ. ಗೈಸ್, ನಾವೀಗ ಜಸ್ಟ್ ಕಾರಿಂದ ಇಳಿದ್ಬಿಟ್ಟು ವಾವ್, ಇಲ್ಲಿಂದ ನೆಲವಿಲ್ಲ ಅಂತಿದ್ದಾರೆ ಗಾಯ್ಸ್ ಈ ಫೋರ್ಟಿಗೆ. ಯಾಕೆ ಅಲವಿಲ್ಲ ಗೊತ್ತಿಲ್ಲ. ನೋಡಿ ಗಾಯ್ಸ್, ಇವರೆಲ್ಲರೂ ಸ್ಟಿಕ್ಕೇ ಅಲವಿಲ್ವಾ? ಸ್ಟಿಕ್ ಒಂದಿಲ್ಲ, ಫೋನ್ ಹಿಡ್ಕೊ. ಗಾಯ್ಸ್, ಈ ಕೋಟೆ ಅಘನಾಶಿನಿ ನದಿ ಮತ್ತು ಅರಬ್ಬಿ ಸಮುದ್ರದ ಹತ್ತಿರ ನಿರ್ಮಿಸಲಾಗಿದೆ. 16ನೇ ಶತಮಾನದಲ್ಲಿ ರಾಣಿ ಚೆನ್ನಭೈರಾದೇವಿಯವರು ಈ ಕೋಟೆಯನ್ನು ನಿರ್ಮಿಸಿದ್ದರು. ರಾಣಿ ಚೆನ್ನಭೈರಾದೇವಿಯವರು ಸುಮಾರು 54 ವರ್ಷಗಳ ಸುದೀರ್ಘ ಕಾಲ ಆಳ್ವಿಕೆಯನ್ನು ಇಲ್ಲಿ ನಡೆಸಿದ್ದರಂತೆ. ತಮ್ಮ ರಾಜ್ಯದ ರಕ್ಷಣೆ ಮತ್ತು ಮಸಾಲೆ ವ್ಯಾಪಾರದ ಮೇಲಿನ ಹಿಡಿತನ್ನು ಬಲಪಡಿಸಲು ಅವರು ಈ ಕೋಟೆಯನ್ನು ಪ್ರಮುಖ ಕೋಟೆಯಾಗಿ ಬಳಸುತ್ತಿದ್ದರಂತೆ. ಅಷ್ಟೇ ಅಲ್ಲದೆ ರಾಣಿ ಚೆನ್ನಭೈರಾದೇವಿ ಯುರೋಪ್ ದೇಶದಲ್ಲಿದ್ದ ಪೋರ್ಚುಗೀಸ್ ಅವರಿಗೆ ಕರಿಮೆಣಸನ್ನು ಈ ಪೋರ್ಟಿಲಿಂದನೇ ಟ್ರೇಡ್ ಮಾಡುತ್ತಿದ್ದರಂತೆ. ಇದಾದ ಕಾರಣ ಪೋರ್ಚುಗೀಸ್ ಅವರು ರಾಣಿ ಚೆನ್ನಭೈರಾದೇವಿಯನ್ನು ಮೆಣಸಿನ ರಾಣಿ ಎಂದು ಹೆಸರಿಟ್ಟರು. ಇತಿಹಾಸ, ಶೌರ್ಯ ಮತ್ತು ವೈಭವದ ಪ್ರತೀಕವಾಗಿ ಇಂದಿಗೂ ಹೆಮ್ಮೆಯಿಂದ ನಿಂತಿದೆ ಈ ಮಿರ್ಜಾನ್ ಕೋಟೆ. ಪ್ಲೀಸ್ ಇದೆಲ್ಲ ಹಾಕ್ಬೇಡ, ಕೆಟ್ಟದಾಗಿರುತ್ತೆ ವಾಯ್ಸ್. ಮುಂದೆ ಹೇಳು. ಹರಿಯುವ ನದಿಯಲ್ಲಿ ಜಾಡಿ, ಮುಂದೆ ನೆಕ್ಸ್ಟ್ ನಂಗೆ ಗೊತ್ತಿಲ್ಲ ಗೈಸ್. ಚೆಲುವಿನ ಬಲೆಯ ಬೀಸಿದಳು, ಇದು ಯಾರ ತಪಸ್ಸಿನ ಫಲವೋ, ಈ ಕಣ್ಗಳು ಮಾಡಿದ ಪುಣ್ಯವೋ. ಆಮೇಲೆ ಓಹೋ, ನಾವಾಡುವ ನುಡಿಯೇ ಕನ್ನಡ ನುಡಿ, ನಾನಿರುವ ತಾಣವೇ ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಏನೋ ಹೇಳ್ತಿದಾರಂತ ನಾವು ಕೇಳ್ಕೊಳ್ಳೋಣ. ಅದೇನು ಹೇಳ್ತಿದ್ದಾರೆ? ಯಾವುದು ಬಕೆಟ್? ಹಾಂ, ಬಕೆಟ್ ಅಂತ. ಯಾವ್ದು ಬಕೆಟ್ಲೆ? ವಾ, ಈ ಬಾವಿಗೆ ಬಕೆಟ್ ಅಂತವ್ರು ಇವರು. ತಿನ್ಸ್ಬಿಡು ಮಾಡ್ತೀನಿ, ಹಾಕ್ಬಿಡು. ಅದು ಅಮಿತ್ ಬಕೆಟ್, ನಮಗೆಲ್ಲ ಬಾವಿ. ನೋಡಿ, ಅವನು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗಿ ಕರೆಕ್ಟ್ ನಿನ್ಗೆ ಅದೇ ಇರ್ತೀವಿ. ಸೊ ಅಲ್ಲಿನ ಪ್ಲೇಸ್ ನಾವೆಲ್ಲರೂ ಎಕ್ಸ್ಪ್ಲೋರ್ ಮಾಡಿ ನಾವು ಸೀದಾ ಹೊರಟಿದ್ದೆ ಯಾಣ ಕೇವ್ಸ್.
ಗೈಸ್ ನಾವೀಗ ಯಾಣ KFCಗೆ ಬಂದಿದ್ದೀವಿ. ಮಳೆ ಬರಂಗಿದೆ. ಇವಳು ನೋಡಿ ಗೈಸ್, ಅವಳಕಿನ್ನ ಛತ್ರಿನ ಉದ್ದ ಐತೆ. ನಮ್ಮ ಅಣ್ಣ ಹೆಲ್ಪ್ ಮಾಡಿದ್ರು, ಛತ್ರಿ ಕೊಟ್ಟರು. ಸೊ ಈಗ 1 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ ಅಂತ ಹೋಗೋಣ. ನಾನು ಸಾತ್ವಿಕ್ ಗೈಸ್ ನಾವೀಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. 1 ಕಿಲೋಮೀಟರ್ ಜಾಸ್ತಿ ಏನಿಲ್ಲ. 2 ಏನಾಯ್ತು? 4 ಹಾ, ವ್ಯೂ ಚೆನ್ನಾಗಿರುತ್ತೆ ನೋಡಿ ಗೈಸ್. ಜಾಗದ ಹೆಸರು ಹೇಳು ಗೈಸ್. ನಾವಿವಾಗ ಜಾಗದ ಹೆಸರು ಹೇಳಿ. ಲೇ ನಾವು ಫ್ಲಿಪ್ ಫ್ಲಾಪ್ಸ್ ಹಾಕೊಂಡು, ಇವರು ಫ್ಲಾಟ್ಸ್ ಹಾಕೊಂಡು ಟ್ರೆಕ್ಕು. ಒಬ್ರು ಎಲ್ಲಾರು ಇಲ್ಲಿ ನೋಡ್ರಿ. ಹಾಯ್ ತಮ್ಮನೆಲ್ಲ ಏನೇನೋ ಮಾತಾಡ್ತಾರೆ ಗೈಸ್ ಇವರು. ನೋಡ್ಲ ಮತ್ತೆ ನೆಕ್ಸ್ಟ್ ಬರ್ಬೇಕಾದ್ರೆ ಗೊತ್ತಾಗತ್ತೆ. ಇಲ್ಲಿ ಆಕ್ಚುಲಿ ಗೈಸ್ ಕಾರಲ್ಲಿ ಹೋಗ್ಬೋದು, ಬಟ್ ಏನು ಅಂತಂದ್ರೆ 4x4 ವೆಹಿಕಲ್ ಇದ್ರೆ ಅಷ್ಟೇ ಅಲವ್ ಇದೆ. ಇವಾಗ ರೈನಿ ಸೀಸನ್ಗೋಸ್ಕರ ಕ್ಲೋಸ್ ಮಾಡಿದಾರಂತೆ ಫ್ರೆಂಡ್ಸ್. ಇಲ್ಲ ಹೌದಾ? ರೈನಿ ಸೀಸನ್ ಅಂತ ಹೇಳಿದ್ರ? ಅಲ್ಲಿ ಕೆಳಗಡೆ ಹೇಳಿದ್ರು. ಕಾರ್ ನೆಂದೋಗುತ್ತಲ್ಲ ಅದಕ್ಕೆ. ನೆಂದೋಗುತ್ತಂತ ಅದಕ್ಕೆ ಅಂತಪ್ಪ. ಓಕೆ, ಇದೇ ರೂಟಲ್ಲಿ ಬಿಡ್ತಾರಾ ಅಂತ ಕೇಳಿದ್. 4x4 4x4 ಇದೇ ರೂಟಲ್ಲಿ ಬಿಡ್ತಾರಾ? ಈ ರೂಟ್ ಅಲ್ಲ, ಬೇರೆ ರೂಟ್ ಇದು. ಸ್ವಲ್ಪ ಅಲ್ಲಿ ಹೋಗ್ತಾ ಇಲ್ಲ, ಅಲ್ಲಿ ಹೋಗ್ತಾ ಬಿಡ್ಬೇಕಾಗಿತ್ಲೆ ನಮ್ಗೆ. ಈ ರೂಟ್ ಬಿಡಬೇಡದಾಗಿತ್ತು. ನಾವು ಟ್ರೆಕ್ಕಿಂಗ್ ಇದ್ರಲ್ಲಿ ಇಲ್ಲ, ಡ್ರೆಸ್ಸಲ್ಲಿ ಇಲ್ಲ. ಇವಾಗ ನೋಡಿ ಅಮಿತ್ ಹೆಂಗ್ ಜಾರ್ತಾನೆ. ಅಮಿತಿನ್ ತಗೋ ಆಕ್ಟಿಂಗ್ ಮಾಡ್ಲಿ ಅಂದ್ರೆ ಯಾಕೋ ಪಕ್ಕ ಎಲ್ಲ ಜಾರ್ತೀವಿ ಅಂತ. ನೀವು ಜಾರ್ತಾ ಗುರು. ಅವ್ರ ಚಪ್ಪಲ್ 3 ಜನ ಫ್ಲಾಟ್ ಹಾಕೊಂಡವ್ರೆ. ಸಿರಿ ಪಕ್ಕ ಜಾರ್ತಾನೆ. ಸೌಕಾಸ್ ಬಾ ಸಿರಿ. ಸಹನಾ ಅದು ಗ್ರಿಪ್ ಐತಾ ಸಹನಾ? ಪ್ರೀತಿದು ಒಂದೇ ಸೇಫ್ ಇರೋದು ನೋಡಿ ಗೈಸ್. ನಾವ್ ಹಿಂದೆ ಏನು ನನ್ ಹಿಡಿರ್ಲೆ ಜಾರಿದ್ರೆ ಹೊಂಟ್ಬಿಡ ನಂಗೆ ಸುಮ್ಮನೆ. ಅಲ್ಲಿ ಡೈವರ್ಷನ್ ಆಯ್ತಾ? ಆ ಕಡೆ ಹೋಗ್ತಿದ್ಯಾ? ನಿಂಗೆ ಹೆಂಗ್ ಗೊತ್ತು? ಶಾರ್ಟ್ ಕಟ್. ಹಾ ಆಯ್ತು, ಸರಿ ಗಾಯ್ಸ್. ಇವ್ನ ಆ ಕಡೆ ಕಂಟಿನ್ಯೂ ಮಾಡ್ತಾರಂತೆ. ಹಾ ಸರಿ ಬಾಯ್. ಅಲ್ಲಿ ನೋಡಿ ಗಾಯ್ಸ್, ಅದು ಹೆಂಗಿದೆ ಅಂತಾನು ಗೊತ್ತಿಲ್ಲ ಆ ರೂಟು. ಇಲ್ಲಿ ಹೋಗ್ತಾನಂತೆ. ವಾಟರ್ ಫಾಲ್ಸ್ ನೋಡ್ರಲೇ, ಇಲ್ಲಿರೋದು ಆಕ್ಚುಲಿ ರೂಟ್. ಏನೋ ರಿವರ್ ತರ ಇನ್ಸ್ಟಂಟ್ ಶೇರ್ ಮಾಡಕ್ಕೆ ಆಗ್ತಿಲ್ಲ ಪ್ರೀತಿ. ಚೆನ್ನಾಗಿದೆ ಒಂಥರ, ಏನೋ ಫಾರೆಸ್ಟ್ ಒಳಗೆ ಬಂದ್ಬಿಟ್ಟು ರಿವರ್ ಅಲ್ಲಿ ಇದ್ದಂಗೆ. ಮಳೆ ಸ್ಟಾರ್ಟ್ ಆಯ್ತು, ಅದರಿಂದ ಇಲ್ಲಿ ನೋಡಿ ಗಾಯ್ಸ್. ಓ ಮೈ ಗಾಡ್, ಮಳೆ ನಿಜವಾಗ್ಲೂ ಜೋರ. ನಾವು ಒಂದ್ ಛತ್ರಿಯಲ್ಲಿ 7 ಜನ ಇದೀವಿ. ಸಹನಾ ಗ್ರೇಟ್ ಇದಾಳಲ್ಲ. ಇಲ್ಲಿ ನಮ್ದ್ರಲ್ಲಿ ಒಬ್ಬ ಫೇಮಸ್ ಕ್ಯಾಂಡಿಡೇಟ್ ಇದ್ದಾಳೆ, ಸಹನಾ. ಛತ್ರಿ ತಂದ್ಬಿಟ್ಟು ರೂಮಲ್ಲಿ ಬಿಟ್ಟು ಬಂದಿದ್ದಾಳೆ ಗೈಸ್. ಆಗತ್ತೆ, ಬನ್ನಿ ಬಂದ್ರು, ನೀವು ಬರ್ರೋ. ಹಾ ನೈಟ್ ಇದೆ, ಸ್ವಲ್ಪ 7 ಜನ ಅಡ್ಜಸ್ಟ್ ಮಾಡ್ಕೊಳ್ರಪ್ಪ ಪ್ಲೀಸ್. ಹಿಂಗ್ ಮಾಡ್ಬಿಟ್ಟು ಯಾವಾಗ ರೀಚ್ ಆಗ್ತಿಲ್ಲ? 2 ಕಿಲೋಮೀಟರ್ ಕರೆಕ್ಟ್. ಯಾವಾಗ ರೀಚ್ ಆಗ್ತೀವಿ ನಾವು? ಅದೇ ಅಂತಿರೋದು. ಸಿರಿ ಸ್ವಲ್ಪ ಮುಂದೆ ಇಡ್ಕೋ ಸಿರಿ. ಆಬ್ವಿಯಸ್ ಅಲ್ಲೇ. ಈಗ ನಾವ್ ಇಲ್ಲೆಲ್ಲ ಪತ್ತೆ ಆದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದು ಹೆಲ್ಪ್ ಮಾಡ್ತಾರೆ ನಮ್ಗೆ. ಮಶ್ರೂಮ್ ತರ ಕಾಣ್ತಾಳೆ. ನೋಡಿ ಗಾಯ್ಸ್, ಇನ್ನೂ ಎಷ್ಟು ದೂರ ನಡಿಬೇಕೋ ಗೊತ್ತಿಲ್ಲ. ಓ ಮೈ ಗಾಡ್ ಗೈಸ್, ಪ್ರೀತಿ ಕೊಡ್ಬೇಕಂತ ಅನ್ಕೊಂಡಿದ್ರು ಅಂಬ್ರೆಲಾ. ಮಶ್ರೂಮ್ ತರ ಕಾಣಿಸ್ತಾಳಂತೆ. ಈಗ ಕೊಟ್ರೆ ತಾಲೆ ಸಿರಿ, ನಾನು ಹಿಡಿತೀನಿ. ಓ ಸ್ವಲ್ಪ ಸ್ಟೀಪ್ ಇದೆ. ಕೈ ಇನ್ನೂ ಸ್ವಲ್ಪ ಕೈ ನಿಲ್ಸ್ತದೆ. ಇವಾಗ ಹತ್ಬೇಕ್ಲೇ ಮೇಲೆ. ಮುಂದಿನ ನೆಕ್ಸ್ಟ್ ರೂಟ್ ತೋರಿಸು ಸಾತ್ವಿಕ್. ಆ ವ್ಯೂ ನನಗೂ ಅದೇ ಭಯ ಆಗ್ತಿರೋದು. ಅದಕ್ಕೆ ಪರವಾಗಿಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ ಬಂದು ನಿಂಗೆ ಹೆಲ್ಪ್ ಮಾಡ್ತಾರೆ. ಏನಾರ ಆದ್ರೆ ಇಲ್ಲೇ ಇದೀವಿ. ಏನಂದ ಅವನು? ಸಬ್ಸ್ಕ್ರೈಬರ್ಸ್ ಹೆಲ್ಪ್ ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡ್ತಾರಲ್ಲ ಇಲ್ಲೇ ಇದೀವಿ. ನಾಳೆ ಬರ್ತಾರೆ. ನೋಡಿ ಗಾಯ್ಸ್ ಹೆಂಗ್ ಆಟ ಆಡ್ಕೊಂತಾರೆ. ಇದಕ್ಕೋಸ್ಕರ ಆದ್ರೂ ನನಗೆ 2 ಮಿಲಿಯನ್ ವ್ಯೂಸ್ ಬರ್ಬೇಕು ಈ ವಿಡಿಯೋಗೆ. ಏನಂತೀರಾ? ಅಲ್ಲ, ವ್ಯೂಸ್ ಬಂದ್ಮೇಲೆ ಹಂಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರಲ್ಲ. ಯಾರಿಗ ಗೊತ್ತು, ಈ ವಿಡಿಯೋ ನೋಡಿದ್ಮೇಲೆ ನೀವು ಮಾಡ್ಬೋದೇನೋ. ಸಿರಿ ಒಂದ್ ರೌಂಡ್ ಆಗಿತ್ತು ಇವಾಗ. ವಿಡಿಯೋ ನೋಡಿದ
ಅನ್ನೋದು. ನೋಡಿ ಗಾಯ್ಸ್ ಹಿಂಗೆಲ್ಲ ಆಟ ಆಡ್ಕೊಂತಾರೆ. ಇರ್ಲಿ ಪರವಾಗಿಲ್ಲ. ಅವ್ರು ಪರ್ಪಲ್ ಕಲರ್ ರೇನ್ ಕೋಟ್ ತಂದಿರಲ್ಲ, first day ಆಗಿರ್ಬೋದು. ಕೇಳ್ಬೇಕಾಗಿತ್ತಲ್ಲ. ಆಮೇಲೆ ಒನ್ ಡೇ ಅಂತ ಬರುತ್ತೆ. ಟುಡೇ ಮೈಟ್ ಬಿ ಡೇ 1, ನೆಕ್ಸ್ಟ್ ವಿಡಿಯೋ ಮೈಟ್ ಬಿ ಒನ್ ಡೇ. ಗಾಯ್ಸ್, ಇಷ್ಟಕ್ಕೂ ಈ ಯಾಣ ಕೇವ್ಸಿನ ಇತಿಹಾಸ ಅಥವಾ ಚರಿತ್ರೆ ಏನು ಗೊತ್ತಾ? ಯಾಕೆ ಈ ಯಾಣ ಕೇವ್ಸ್ ಇಷ್ಟು ಕಪ್ಪಾಗಿರೋದು ಅಂತ ಗೊತ್ತಾ? ಸ್ಕಂದ ಪುರಾಣದ ಪ್ರಕಾರ ಭಸ್ಮಾಸುರ ಎಂಬ ರಾಕ್ಷಸನು ಶಿವನ ತಪಸ್ಸನ್ನು ಮಾಡಿ ಒಂದು ವರವನ್ನು ಪಡೆಯುತ್ತಾನೆ. ಆ ವರದ ಹೆಸರೇ ಉರಿಹಸ್ತ್ರವರ ಎಂದರ್ಥ. ಇಲ್ಲಿ ಇವನಿಗೆ ಯಾವುದೇ ವಸ್ತು ಅಥವಾ ವ್ಯಕ್ತಿಯ ಮೇಲೆ ಅವನ ಕೈಯನ್ನು ಇಟ್ಟರೆ ಅದು ಭಸ್ಮವಾಗಿ ಹೋಗುತ್ತದೆ. ಆಗ ಭಸ್ಮಾಸುರನು ಶಿವನಿಂದ ಪಡೆದ ವರವನ್ನೇ ಶಿವನ ಮೇಲೆ ಪ್ರಯತ್ನಿಸಲು ಹೋಗುತ್ತಾನೆ. ಇದನ್ನು ಕಂಡ ಶಿವನು ಸಹ್ಯಾದ್ರಿ ಎಂಬ ಬೆಟ್ಟಗಳ ನಡುವೆ ಹೋಗಿ ಮರೆಯಾಗುತ್ತಾನೆ. ತದನಂತರ ಶಿವನು ವಿಷ್ಣುವಿನ ಸಹಾಯ ಕೇಳಿ ವಿಷ್ಣು ಮೋಹಿನಿಯ ರೂಪದಲ್ಲಿ ಭಸ್ಮಾಸುರನ ಎದುರಿಗೆ ಬಂದು ನಿಲ್ಲುತ್ತಾನೆ. ಆಗ ವಿಷ್ಣುವು ಮೋಹಿನಿಯ ರೂಪದಲ್ಲಿ ಭಸ್ಮಾಸುರನು ತನ್ನೊಂದಿಗೆ ನರ್ತಿಸುವಂತೆ ಮಾಡಿ ಉಪಾಯದಿಂದ ತನ್ನ ತಲೆಯ ಮೇಲೆಯೇ ಭಸ್ಮಾಸುರನು ಕೈಯನ್ನು ಇಟ್ಟುಕೊಂಡು ಭಸ್ಮವಾಗುತ್ತಾನೆ. ಆದ ಕಾರಣ ಈ ಭಸ್ಮದಿಂದಲೇ ಈ ಬಂಡೆಗಳು ಕಪ್ಪಾಗಿದೆ ಎಂದು ನಮ್ಮ ಸ್ಕಂದ ಪುರಾಣ ಹೇಳಲಾಗಿದೆ. ಗೈಸ್ ನಾವು ಒಬ್ರು ಮಾತಾಡಲಿ, ನಾನು ಮಾತಾಡ್ತಿದ್ದೀನಿ. ಗೈಸ್ ಇವಾಗ ಕೋಕೋ ಲೀಫ್ ಅಂತ ಇದಕ್ಕೆ ಹೋಗ್ತಾ ಇದೀವಿ. ಕ್ಯಾಫೆಗೆ ಹೋಗ್ತಾ ಇದೀವಿ. ಮಲ್ಕೊಂಡಿದ್ದೆ ಆ್ಯಕ್ಚುಲಿ, ನಂಗೆ ಗೊತ್ತಿಲ್ಲ ಏನು ಕೋಕೋ ಲೀಫ್ ಅಂತ. ಆಮೇಲೆ ಇವಾಗ CNG ಹಾಕ್ಸ್ತಾ ಇದ್ದೀವಿ. ಅವ್ನು ನಮ್ಗೆ ಅಲ್ಲಿ ಕೋಕೋ ಲೀಫಿಗೆ ಡ್ರಾಪ್ ಮಾಡಿ ರೆಸಾರ್ಟಿಗೆ ಹೋಗ್ತೀವಿ. ಗೈಸ್ ಇವಾಗ ನಾವು ಕೆಫೆ ಹುಡ್ಕೊಂತ ಲಂಚು ಮಾಡಿಲ್ಲ, ಈವ್ನಿಂಗ್ ಟೈಮಲ್ಲಿ ಬಂದಿದ್ದೀವಿ. ಏನೋ ಇವಳನ್ನು ಗಿರಗಿರ್ಸ್ತಾಳು ಇವಳು. ಈ ಗೆರೆ ದಾಟಿ ನೀನು ಬರಂಗಿಲ್ಲ, ಆ ಗೆರೆ ದಾಟಿ ನಾನು ಬರಲ್ಲ. ಯಾಕೆ ಬಂದಿ ಮತ್ತೆ? ಕೆರೆ ದಾಟ್ಕೊಂಡ್ ಬಂದಿರೋದು, ಕೆರೆ ಮುಂದೆ ಜೊತೆಲಿ ಬಂದೆ ನಾನು. ಏನೋ ಮಾತಾಡ್ತಾಳು ಇವಳು. ಸೊ ಇಲ್ಲೆಲ್ಲ ಲೈನಿಗೆ ಕೆಫೆಸ್ ಇದ್ದಾವೆ ಗೈಸ್, ನೀವು ನೋಡ್ಬೋದು.
ಲೈನಿಗೆ ಒಂದೊಂದು ಕೆಫೆಸ್ ಇದೆ. ಅದು ಈ ಬೀಚ್ ಮುಂದೆ. ಸೊ ಯಾವುದಾದ್ರೂ ಒಂದು ಚೆನ್ನಾಗಿ ಕಡೆ ಸಿಗುತ್ತಾ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿರೋ ಸಿಕ್ಕರೆ ಒಳ್ಳೇದು. ಇವರೊಂದು ಕೆಫೆಗೆ ಬಂದರು, ಕ್ಲೋಸ್ಡ್ ಅಂತೆ, 6:30ಗೆ ಓಪನ್. ಏನೇನೋ ಮಾಡ್ತಾರಪ್ಪ ಇವರಿಬ್ರು. ಸೊ ಗೈಸ್, ನಾವಿಲ್ಲಿ 6:30 ತನಕ ಕಾದು ಸ್ವಲ್ಪ ಸನ್ಸೆಟ್ ಎಂಜಾಯ್ ಮಾಡಿ ಊಟ ಮಾಡಿಕೊಂಡು ನಮ್ಮ ರೂಮ್ಗೆ ಹೊರಡ್ತೀವಿ. ಗೈಸ್ ಇವ್ರು ನೋಡಿ, ನೈಟ್ ಟೈಮ್ ಎಲ್ಲಿ ಮಾಡ್ತಿದ್ದೀವಿ ಗೊತ್ತಾ? ಏನೂ ಇಲ್ಲ ಇಲ್ಲಿ. ಆರ ಪಟ್ಟರೆ ಪಟ್ಟೆ, ಆರ ಕಟ್ಟರೆ ಪಟ್ಟೆ. ಬೇರೆ ಜನಕ್ಕೆ ಕಾಣಿಸುತ್ತೆ ನಾವು ಮಾಡೋದು. ಸೊ ಊಟ ಆದಮೇಲೆ ನಾವು ರೆಸಾರ್ಟಿಗೆ ಬಂದು ಗೇಮ್ಸ್ ಆಡ್ತಾ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ. Guys, morning run in Gokarna beach. Let's go. ನಾವು ಮೂವರು ಇವರಿಬ್ರು ಮಧ್ಯದಲ್ಲಿ ಎಲ್ಲಿ ಸಿಗಾಕೊಂಡಿದ್ದೀನಿ ನಾನು. ಸಾರಿ ಗೈಸ್, ನಾನು ಸ್ವಲ್ಪ ಕಿವಿಯಲ್ಲೆಲ್ಲ ನೀರು ಹೋಗ್ಬಿಟ್ಟು ನಿದ್ದೆ ಬೇರೆ ಆಗಿದೆ. ಆಗಿದೆ ಅಂತೀನಿ. ಬನ್ನಿ ಅವಳು ಮನೇಲಿ ಆಟ ಆಡ್ತಾನೆ ಇದ್ದಾಳೆ. ಅದೇನು ಆಟ ಆಡ್ತಾರವರು ಸೇರಲು ತಬಾಹಿ ಅಷ್ಟೇ.